Hi. Hi guys. Let's go in. ಇವಾಗ ನಾವು ಜಟಾಯುಸ್ ಅರ್ತ್ ಸೆಂಟರ್ ಒಳಗಡೆ ಬಂದಿದ್ದೀವಿ. ಎಲ್ಲ ಟಿಕೆಟ್ ಎಲ್ಲ ತಗೊಂಡಾಗಿದೆ. ಇಲ್ಲಿ ನಮ್ಮ ರತನ್ ಅವರು ಇದ್ದಾರೆ, ರಾಜರ್ ರತನ್ ಅಂತ ಹೇಳ್ಬಿಟ್ಟು ಚೆಕ್ ಇನ್ ಇದೆ. ಇಲ್ಲಿ ರಿಸಿಪ್ಲೈನ್ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಲೈನ್ ಮಾಡ್ಕೊಂಡು. ಇಲ್ಲಿ ನಮ್ಮ ಚಿನ್ನಂಬೆ ಮೇಡಮ್ ಇದ್ದಾರೆ. ಚಿನ್ನಂಬೆ ಮೇಡಮ್ ಏನಾದರೂ ಅನ್ಬೇಕಾ? ಏನಾದರೂ ಸೆಂಟರಿಗೆ ತುಂಬ ಚೆನ್ನಾಗಿದೆ ಅಂತ ಈ ಪ್ಲೇಸ್. ಏನೋ ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಅವ್ರ ದಾರಿಯಲ್ಲಿ ಅಡ್ಡ ಬಂದಂತೆ. ಆವಾಗ ರಾವಣ ಜಟಾಯುನ 2 ವಿಂಗ್ಸಲ್ಲಿ 1 ವಿಂಗ್ಸ್ ಕಟ್ ಮಾಡ್ತಾನಂತೆ. ಕಟ್ ಮಾಡಿದಾಗ ಜಟಾಯು ಬಂದು ಇಲ್ಲಿ ಬೀಳ್ತಾನಂತೆ. ಅದು ಈ ಪ್ಲೇಸಿನ ಹಿಸ್ಟ್ರಿ. ತುಂಬ ಚೆನ್ನಾಗಿದೆ. ಒಳಗಡೆ ಇವಾಗ ಬಂದಿದ್ದೀವಿ ನಾವು. ಒಳಗಡೆ ಬಂದಿದ್ದೀವಿ, ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಏನು ರಾಕ್ ಇದೆ ಅಂತ ಹೇಳ್ಬಿಟ್ಟು. ಊಟ ಮಾತ್ರ ವೆಜ್ ನಾನ್ ವೆಜ್ ಎಲ್ಲ ಎಲ್ಲದೂ ಇತ್ತು. ಫೆಸಿಲಿಟೀಸ್, ಹೋಟೆಲ್ಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಎಸಿ ರೂಮ್ಸ್ ಇತ್ತು. ಎಸಿ ಬಸ್ಗಳಲ್ಲಿ ನಾವು ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇವರೆಲ್ಲ ನಮ್ಮ ಕ್ಲಾಸ್ ಸ್ಟೂಡೆಂಟ್, ಇವರೆಲ್ಲ ಗರ್ಲ್ಸ್. ಅದಕ್ಕೋಸ್ಕರ ನಮ್ಮ ಮೇಡಮ್ ಚಿನ್ನಂಬೆ ಮೇಡಮ್, ನಮ್ಮ ಚಿನ್ನಂಬೆ ಮ್ಯಾಮ್, ನಾವು ಕನ್ನಡ ಕಲ್ತಿ. ನಾನು ಇವರಿಂದಾನೇ ಕಲ್ತಿರೋದು. ಸ್ವಲ್ಪ ಇನ್ಸ್ಪೈರ್ ಆಗಿ ಕಲಿತಿದ್ದೀನಿ ಕನ್ನಡನ. ಸ್ವಲ್ಪ ಕನ್ನಡದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಕನ್ನಡ ಇವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಸೊ ನನಗೆ ಅಷ್ಟು ಬರೋದಿಲ್ಲ. ನಮ್ಮ ರತನ್ ಅದಕ್ಕೋಸ್ಕರ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಮಾಡೋದು. ಅದಕ್ಕೆ ನಾವು ಅವನು ವಾಯ್ಸ್ ಅನ್ನ ಕೊಡ್ತಾ ಇದ್ದಾನೆ. ನಾನು ಜಸ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ, ಅವ್ನು ವಾಯ್ಸ್ ಅನ್ನ ಕೊಡ್ತಾ ಇದ್ದಾನೆ. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಒಂದ್ ವರ್ಡ್ ಆ ಕಡೆ ಈ ಕಡೆ ಆಗ್ತಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರೀಮಿಸ್ಟ್ ಸಾರಿ. ಥ್ಯಾಂಕ್ ಯು. ಸೊ ನೋಡಿ ಗಾಯ್ಸ್, ಈಗ ನಾವು ಒಳಗೆ ಹೋಗ್ತಿದ್ದೀವಿ. ಈಗ ಅರ್ತ್ ಸೆಂಟರ್ ಒಳಗಡೆಗೆ ಫುಲ್ ಕೂಲ್ ಇದೆ. ಇಲ್ಲೆಲ್ಲ ಪ್ಲೇಸು AC ಇಂದ ತುಂಬಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಒಂದ್ ನಿಮಿಷ, ಕೇರಳ ಪೂರ್ತಿ ಕೂಲ್ ಅನ್ಕೊಂಬಿಡಿ ನೀವು. ಎಲ್ಲೋದ್ರೂ AC. ಇಲ್ಲಿ ನಿಮಗೆ ಕೆಫೆ ಇದೆ. ಕೆಫೆ ನೀವು ಏನಾದ್ರು ತಗೋಬಹುದು ನಿಮಗೆ ಬೇಕಿತ್ತಂದ್ರೆ. ಮತ್ತೆ ಇಲ್ಲಿ ಮಕ್ಳಿಗೋಸ್ಕರ ಟಾಯ್ ಶಾಪ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ನಮ್ಮ PB ಸರ್ ಮತ್ತೆ ನಮ್ಮ ಟೂರ್ ಮ್ಯಾನ್. ರಾವಣ ಸೀತೆಯನ್ನ ಅಪಹರಣ ಮಾಡ್ತಾ ಇರುವಾಗ ಜಟಾಯು ಅನ್ನೋ ಪಕ್ಷಿ ಅವಳನ್ನ ಕಾಪಾಡೋದಕ್ಕೆ ಅಡ್ಡ ಬರುತ್ತೆ. ಆಗ ರಾವಣ ಅದ್ರ ಮೇಲೆ ಕೋಪಗೊಂಡ್ಬಿಟ್ಟು ಆ ಜಟಾಯು ಪಕ್ಷಿಯ ರೆಕ್ಕೆಯನ್ನೇ ಕಟ್ ಮಾಡಿ ಬಿಸಾಕ್ತಾನಲ್ವಾ, ಆ ಒಂದು ಸ್ಥಾನ ಇದು ಕೇರಳದಲ್ಲಿದೆ. ಹಾಗಾಗಿ ಇದನ್ನ ನಾವು ವಿಸಿಟ್. ಇಲ್ಲಿ ನೋಡ್ಬೋದು ನೀವು, ಒಂದು ಚಾರೆಟ್ ಮಾಡೆಲ್ ಇಟ್ಟಿದ್ದಾರೆ ಇಲ್ಲಿ. ಐ ಥಿಂಕ್ ರಾವಣ ಅಂತ ಇರ್ಬೇಕು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಫುಲ್ ಗೋಲ್ಡ್ ಪ್ಲೇಟೆಡ್ ತರ ಇದೆ ಇದು. ಸಕ್ಕತ್ತಾಗಿದೆ ಇದು. ತುಂಬಾ ಗೋಲ್ಡ್ ಪ್ಲೇಟೆಡ್ ತರ ಇದೆ. ಟೋಟಲಿ 7 ಹಾರ್ಸಸ್ ಇದೆ ಇಲ್ಲಿ. 7 ಹಾರ್ಸಸ್ ಮೇಲ್ಗಡೆಗೆ. ಇಲ್ಲಿ ನೋಡಿ ನಮ್ಮ ಕ್ಲಾಸ್ ಹುಡುಗಿರ್ನ ಲೂಲು ಮಾಲ್ ಅಲ್ಲಿ ನಿನ್ನೆ ಕುತ್ಕೊಂಡು ಶಾಪಿಂಗ್ ಮಾಡಿದ್ದಾರೆ. ಅಲ್ಲೂ ದುಡ್ಡು ಹುಡ್ಸಿದ್ದಾರೆ, ಮತ್ತೆ ಇಲ್ಲೂ ಬಂದು ದುಡ್ಡು ಹುಡ್ಸಿದ್ದಾರೆ. ಎಲ್ಲಾ ಕಡೆ ಬರೀ ಶಾಪಿಂಗ್ ಇವ್ರ ಕೆಲಸ. ನೋಡಿ ಶಾಪಿಂಗ್ ಮಾಡಿ ಮತ್ತೆ ಇಲ್ಲೂ ಶಾಪಿಂಗ್ ಮಾಡ್ತಾರೆ. 6,000 7,000 ಶಾಪಿಂಗ್ ಮಾಡಿದ್ದಾರೆ. ಮತ್ತೆ ಇಲ್ಲೂ ಶಾಪಿಂಗ್ ಮಾಡ್ತಿದ್ದಾರೆ ಇವರು. ಶಾಪಿಂಗ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಭವ್ಯ ಇದೆ. ಭವ್ಯ ಇದ್ದಾರೆ ಇಲ್ಲಿ. ಡಿ ದೇವ್ ಅಂತ ಹೇಳ್ಬಿಟ್ಟು ಇವರು. ಆಮೇಲೆ ಇಲ್ಲಿ ಇಶಾನ್ ಅವರು ಇದ್ದಾರೆ. ಇಶಾನ್ ಬಾಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಹಾಯ್ ಇಶಾನ್. ಇಶಾನ್ ಅವರು ಯಾವಾಗ ವಿಡಿಯೋ ಅಲ್ಲಿ ಬರ್ತಾರೋ ಅವಾಗ ಸರ್ ವಿಡಿಯೋನ ಕಟ್ ಮಾಡಿ ಸರ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರಿಗೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಇಶಾನ್? ನಾನು ಎಲ್ಲರಿಗೂ ಸಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ ಲೈವ್ ಅಂತ ವೀರೇಶ್ ಸರ್ ಅಂತ ಇವ್ರ ಹೆಸರು. ನಮ್ಮನ್ನ ತುಂಬಾ ಚೆನ್ನಾಗಿ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿದ್ದಾರೆ. ಊಟ ತಿಂಡಿ ಆಗ್ಲಿ, ನಮ್ಮ ಬಸ್ಸಸ್ ಟ್ರಾವೆಲಿಂಗ್ ಡೆಸ್ಟಿನೇಷನ್ ಗಳಾಗ್ಲಿ, ರೂಮ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಬನ್ನಿ ಅವರ ಅನಿಸಿಕೆ ಏನಂತ ಕೇಳೋಣ. ಸರ್ ಅನಿಸಿಕೆ ನಮ್ಮ ಬಗ್ಗೆ. ನಾವು ಯಾವ ತರ ನಿಮ್ ಜೊತೆಗಿದ್ವಿ? ನಾವು ನೋಡ್ದಂಗೆ ಚಿತ್ರದುರ್ಗ ಸ್ಕೂಲಿಂದ ಬಂದಿದೀವಲ್ಲ, ಈ ಮಕ್ಕಳು ಕರ್ಕೊಂಡು ತುಂಬಾ ಅಡ್ಜಸ್ಟ್ ಆಗುತ್ತಾರೆ. ಎಲ್ರಿಗೂ ಎಲ್ಲಿ ಯಾವ ಸೈಟ್ಸಿಂಗ್ ಹೋಗ್ತೀವಿ ಎಲ್ಲ ಕಡೆನೂ ಫುಲ್ ಎಂಜಾಯ್ ಮಾಡಿದ್ದಾರೆ. ಎಲ್ಲದಕ್ಕೂ ಒಳ್ಳೆ ಡೀಸೆಂಟ್ ಆಗಿ ಎಲ್ಲ ಸರ್ ಟೀಚರ್ಸ್ ಹೇಳ್ದಂಗೆ ಕೇಳ್ಕೊಂಡು ಯಾವುದೇ ಒಂದು ಇಲ್ಲಿ ನಮ್ಮ ಜೊತೆಗೆ ಮೇಡಮ್ ಅವರು ಅವರ ಅನಿಸಿಕೆಗಳನ್ನ ಹೇಳಬೇಕು ಅಂತ ಹೇಳ್ಬಿಟ್ಟು. ಈ ಟ್ರಿಪ್ ಯಾವ ತರ ಇತ್ತು, ಮತ್ತೆ ಇದು ಲಾಸ್ಟ್ ಡೇ ನಮ್ಮ ಟ್ರಿಪ್ ಇಂದು. ಸೊ ಹಾಗಾಗಿ ನಮ್ಮ ಕಾವ್ಯ ಮ್ಯಾಮ್ ಅವರು ಏನಾದ್ರು ಒಂದು ಅನಿಸಿಕೆಗಳನ್ನ ಹೇಳ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ವಿನಂತಿ ಮಾಡಿ. ದಿಸ್ ಟ್ರಿಪ್ ವಾಸ್ ಎಕ್ಸ್ಟ್ರೀಮ್ಲಿ ವಂಡರ್ಫುಲ್. ಎಷ್ಟು ಚೆನ್ನಾಗಿತ್ತು ಅಂದ್ರೆ ವಿ ಆಲ್ ಎಂಜಾಯ್ಡ್ ಅ ಲಾಟ್. ಎಸ್ಪೆಷಲಿ ಬಾಯ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು. ನಮ್ ಗರ್ಲ್ಸ್ ಅದಕ್ಕೆ ಸಖತ್ತಾಗೆ ಟಾಂಗ್ ಕೊಡ್ತಿದ್ರು. ಅದ್ರಲ್ಲಿ ಒಂದ್ ಏನಂತ ಹೇಳಿದ್ರೆ, ಈ ಪ್ಲೇಸ್ ಅಲ್ಲಿ ನಾವು ಮಿಸ್ ಮಾಡ್ಕೊಂತಿರೋ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಪೃಥ್ವಿ ಸರ್. ಪ್ಲೇಸ್ ಇಸ್ ರಿಯಲಿ ವಂಡರ್ಫುಲ್. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಯುವರ್ ಲೈಫ್ ಟೈಮ್. ಪ್ಲೀಸ್ ಕಮೆಂಟ್. ನಾವು ವೆನೆಲ್ಲಾ ಹತ್ರ ನಿಂತ್ಕೊಂಡಿದೀವಿ. ವೆನೆಲ್ಲಾ ಇದ್ದಾಳೆ, ಸಿಂಚನಾ ಇದ್ದಾಳೆ, ಉನ್ನತಿ ಇದ್ದಾಳೆ. ಇವರು ಇವಾಗ 9th C ಅಲ್ಲಿ ಇದ್ದಾರೆ. ದೀಸ್ ಪೀಪಲ್ ಆರ್ ಜಸ್ಟ್ ಸ್ಟಡಿಂಗ್ ಇನ್ 9th C. ಸೊ ಲೆಟ್ಸ್ ಸಿ
we're just asking the opinion of this trip to Vanilla and Unnati Sinchana. Can you trip, please? Vanilla. ನಾವು 3 ಜನ ಬಂದಿದೀವಿ ನಮ್ಮ ಕ್ಲಾಸ್ ಇಂದ. ಫುಲ್ ಶಾಪಿಂಗ್, ಫುಲ್ ಎಂಜಾಯ್ ಮಾಡ್ತಿದೀವಿ. ಇಲ್ಲಿ ಜಟಾಯುವತ್ ಸೆಂಟರ್ ಅಲ್ಲಿ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡಿದೀವಿ. ಇವರಂತೂ ಫುಲ್ ಕಾಂದಾನಕ್ಕೆ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡಿದ್ದಾರೆ. ನೆನಪಿಗೋಸ್ಕರ ಮೆಮೊರೀಸ್ ಗೈಸ್. ಎಸ್. ಎಷ್ಟು 150 rupees, one piece for 150 rupees. So yeah, ಎಷ್ಟು? ನಾನು 3 ತಗೊಂಡಿದ್ದೇನೆ. 3 pieces for 450 rupees. ಕೇರಳ. ಮೆಮೊರೀಸ್ಗೋಸ್ಕರ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಗೈಸ್. ಬೆಳಿಗ್ಗೆ ಎಲ್ಲ ತಿಂಡಿ ಮಾಡ್ಕೊಂಡ್ ಬಂದು ಮತ್ತೆ ಇಲ್ಲಿ ನೋಡಿ ನಮ್ಮ DG ಅವರು ಆಮೇಲೆ ಭವ್ಯ ಅವರು ತಿನ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಬಂದು ಎಲ್ಲ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ತಿಂಡಿ ಮಾಡಿದ್ರು. ಅದನ್ನೆಲ್ಲ ತಿನ್ನೋದ್ ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನೇನೋ ತಗೊಂಡಿದ್ದಾರೆ. ನಮ್ಮ ಗ್ಯಾಂಗ್ ನಿಂತಿದೆ ಗೈಸ್. ಇವರು ಭಾವನಾ ಅಂತ, ಪ್ಲಾಸ್ಟಿಕ್ ಇಲ್ಲ ಇಲ್ಲಿ ಶ್ರೇಯಾನ್ ಇದ್ದಾಳೆ, ನಿಹಾ ಇದ್ದಾಳೆ. ಈ ಒಂದು 4 ಮೆಂಬರ್ಸ್ ಗ್ಯಾಂಗ್ ಬೇರೆ ನಮ್ದು ಅಲ್ಟಿಮೇಟ್ ಗ್ಯಾಂಗ್ ಇರೋದು. ಅದ್ರಲ್ಲಿ ಸಫಾ ಆಮೇಲೆ ಐಶಾ ಒಬ್ಳು ಇದ್ಲು. ಐಶಾ, ವಿ ಆರ್ ಮಿಸ್ಸಿಂಗ್ ಯು. ಅಂಡ್ ಸಫಾ, ಶ್ರೀಶಾ, ವಿ ಆಲ್ ಆರ್ ಮಿಸ್ಸಿಂಗ್ ಯು people. Okay, and I have seen that one of the names of the hotel which is written on the hotel name was Safa, and we remembered you over there while you were coming to the Kerala at the time. feeling of You can speak whatever you want to speak, but I will cut in the video each and everything. Don't worry about that. ನಾವು ಸರ್ಸ್ ಪರ್ಸನಾಲಿಟಿ. ನಾವು ಇಲ್ಲಿಗ ಗ್ರೂಪ್ ಫೋಟೋ ತಗೊಳಕ್ ಬಂದಿದ್ದೀವಿ. ಎಲ್ಲ ಬಾಯ್ಸ್ ಎಲ್ಲ ಈಗ ಲೈನ್ ಆಗಿ ನಿಂತಿದ್ದಾರೆ. ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ. ಅವ್ರ ಕಡೆಯಿಂದಾನೆ, ಆಫೀಸ್ ಕಡೆಯಿಂದಾನೆ ನಮಗೆ ಗ್ರೂಪ್ ಫೋಟೋ ಕೊಡ್ತಾರೆ. ಗೈಸ್ ನಾವೀಗ ಮೇಲೆ ಹೋಗ್ತಿದ್ದೀವಿ. ಅರ್ತ್ ಸೆಂಟರ್ ಅಲ್ಲಿ ಟಾಪ್ ಹಿಲ್ ಹತ್ರ, ಟಾಪ್ ಫ್ಲೋರ್ ವರ್ಗೆ ಹೋಗ್ಬೋದು. ನಿಮಗೆ ಇಲ್ಲಿ ಲಿಫ್ಟ್ ಇರುತ್ತೆ, ಸ್ಟೆಪ್ಸ್ ಇರುತ್ತೆ. ನೀವು ನಿಮ್ಮ ಮೇಲೆ ಬಿಟ್ಟಿದೆ, ಅದು ನೀವು ಯಾವ್ದಾದ್ರು ಚೂಸ್ ಮಾಡ್ಕೋಬಹುದು. ಸೊ ಬನ್ನಿ ಗೈಸ್, ನಾವು ಬೇಗ ಫಸ್ಟ್ ಮೆಟ್ಲು ಹತ್ಕೊಂಡು ಮೇಲೆ ಹೋಗೋಣ. ನೆಕ್ಸ್ಟ್ ನಮಗೆ ಇದೇ ಇರುತ್ತೆ. ಒಂದು 5 minutes ಸ್ಟಾರ್ಟ್ ಬಂದ್ಬಿಡುತ್ತೆ. ವರ್ಷ ತಿರೋದು ಹೋಗ್ತಾ ಇರೋದು ಸರ್ ಯಾವಾಗಲೂ ಮುಂದೆ ಇರ್ತಾರೆ ವೀರೇಶ್ ಸರ್, ನಮಗೆ ಸಪೋರ್ಟ್ ಮಾಡಲಿಕ್ಕೆ, ಗೈಡ್ ಮಾಡಲಿಕ್ಕೆ. ನಾವೇನಾದರೂ ಆ ಕಡೆ ಈ ಕಡೆ ಹೋಗ್ತಿದ್ದೀವಿ ಅಂದರೆ ಈ ವೇ ಅಂತಲ್ಲಿ ಬಿಟ್ಟು ಅಲ್ಲಿ ಜಸ್ಟಿನ ಸ್ನ್ಯಾಪಲ್ಲಿ ಸೆಕೆಂಡಲ್ಲಿ ನಮಗೆ ಏನು ಮಾಡ್ತಾರೆ ಅಂದರೆ ಗೈಡ್ ಮಾಡ್ತಾರೆ. ವೀರೇಶ್ ಸರಿಗೆ ಭಾಳ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಅವರು ಭಾಳ ಒಂದು ಒಳ್ಳೆ ಗೈಡ್ ಆಗಿ, ಒಳ್ಳೆ ಮ್ಯಾನೇಜರ್ ಆಗಿ, ನಮಗೆ ಒಳ್ಳೆ ಕುಕ್ ಆಗಿ ಒಂಥರ ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಇಲ್ಲಿ. ಸೊ ಹಾಗಾಗಿ ವೀರೇಶ್ ಸರ್ ಧನ್ಯವಾದಗಳು. ವೀರೇಶ್ ಸರ್, ನಾವು ಎಷ್ಟು ಧನ್ಯವಾದ ಮಾಡಿದ್ರು ಕಡಿಮೆ. ಯಾಕಂದರೆ ನಾವು ನೋಡಿದ್ದೀವಿ ಬೇರೆ ಒಂದು ಏಜೆನ್ಸೀಸ್ಗಳಲ್ಲಿ ನೋಡಿದ್ದೀವಿ, ಸ್ವಲ್ಪ ಜನ ಸೊ ನೋಡಿ, ಇದು ನಾವು ಆಗಲೇ ಮೇಲೆ ಹತ್ತುತ್ತಾ ಇದ್ದೀವಿ. ನಿಮಗೆ ಬಂದಿದೆ ಒಂದು ಕಾರ್ಟಲ್ಲಿ 8 ಜನ ಅಂತೆ. ಸೊ ಹಾಗಾಗಿ ನಾವು ಒಳಗಡೆ ಹತ್ತುತ್ತಾ ಇದ್ದೀವಿ. ಆಮೇಲೆ ಒಳಗಡೆ ಇವಾಗ ಬಂದಿದ್ದೀವಿ. ಸೊ ಎಲ್ಲರೂ ನಮ್ಮ ಸ್ಟೂಡೆಂಟ್ಸು ಯಾರಿದ್ದಾರೆ ಸರ್ ಇದ್ದಾರೆ ಇದರಲ್ಲಿ. ಸೊ ಈ ವ್ಯೂ ನೋಡ್ಕೊಳ್ಳಿ, ನೋಡಿ ಸರ್. ನಾವು ಹೋಗ್ತಾ ಇದ್ದೀವಿ ಇವಾಗ. ಭಾಳ ಚೆನ್ನಾಗಿದೆ. ನಮ್ಮ ಗಣೇಶ ಕುತ್ಕೊಂಡಿದ್ದಾನೆ ಇಲ್ಲಿ. ಆಮೇಲೆ 27 ಕುತ್ಕೊಂಡಿದ್ದ. ಎಲ್ಲರೂ ಸುಶಾಂತ್ ಇದ್ದಾನೆ, ಕರಣ್ ಇದ್ದಾನೆ. ಆಮೇಲೆ ನೋಡಿ ಇಲ್ಲಿ ಚಕ್ಷು, ಜಾಗೃತ್, ಆಮೇಲೆ ನಮ್ಮ ವಾಯ್ಸ್ ಕೊಡುವ ಒಂದು ಮನುಷ್ಯ ಇಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆ ಮನುಷ್ಯ ಇವನೇ. ಯಾಕಂದ್ರೆ ಕನ್ನಡ ನನಗೆ ಸ್ವಲ್ಪ ಕಡಿಮೆ. ಇವನ್ ರತನ್ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಹಿಂದ್ಗಡೆಯಿಂದ ನನಗೆ ಪುಷ್ ಮಾಡ್ತಾ ಇರ್ತಾನೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ. ಸೊ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಸ್ಟೂಡೆಂಟ್ಸ್ ಸುಧನ್ವಾ ಅವರೆಲ್ಲರೂ ಇಲ್ಲಿ ಇದ್ದಾರೆ. ಆಮೇಲೆ ಬೇರೆ ಬೇರೆ ಇದ್ದಾರೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಾವು ಹೋಗ್ತಾ ಇದ್ದೀವಿ.
ಅಷ್ಟೇ, ಒಂದು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಅಷ್ಟೇ. ಕರಾಣಿಗೆ ಹೇಳಿದೆ ನಾನು, ಏನಾದ್ರು ಹೇಳು ಅಂತ ಹೇಳಿದ್ರೆ ಲೈಕ್ ಸಬ್ಸ್ಕ್ರೈಬ್ ಅಷ್ಟೇ ಅಂತ ನಾನು ಹೇಳೋದು ಅಂತ ಹೇಳ್ತಿದ್ದೇನೆ. ಕರಣ್, ಏನಾದ್ರು ನಿಮ್ಮ ಅನಿಸಿಕೆಯನ್ನ ಹೇಳಿ. ಹೇಳಿ ಕರಣ್. ಬಹಳ ಸಂತೋಷ ಆಗ್ತಿದೆ. ಫಸ್ಟ್ ಟೈಮು ಹತ್ತಿರೋದು ಈ ಥರ ರೋಪಿಂಗಲ್ಲಿ. ಬಹಳ ತೇಲಾಡ್ತಿದೆ, ಬಹಳ ಬ್ಯೂಟಿಫುಲ್ ನೇಚರ್ ನೋಡ್ತಿದ್ದೀವಿ. ಹೌದು ಸರ್, ಬ್ಲಾಗ್ಸ್ ಮಾಡ್ತಿದ್ದಾರೆ, ಹಿಂಗೆ ಹೋಗ್ಲಿ, ಚೆನ್ನಾಗಿ ಹೋಗ್ಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತೀನಿ. ಕೊನೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ನಮ್ಮ ವಿದ್ಯಾಸಂಸ್ಥೆಯ ಫ್ಯಾಮಿಲಿಯವರಿಗೂ ಬಹಳ ಧನ್ಯವಾದಗಳು. ಯಾಕಂದರೆ ಅವರು ಈ ಆಪರ್ಚುನಿಟಿಯನ್ನು ನನಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಸ್ಟೂಡೆಂಟ್ ಜೊತೆಗೆ ನಾನಿದ್ದೀನಿ. ಸೊ ನಮ್ಮ ಚಕ್ಷೋರು ಕೂತ್ಕೊಂಡಿದ್ದಾರೆ. ಚಕ್ಷೋರೇ ಏನಾದರೂ ಹೇಳ್ಬೇಕಂತ ಹೇಳ್ತಿದ್ದೀರಾ? ಸರ್, ನೀವಿದ್ರೆ ನಾವು ಸರ್, ನೀವಿಲ್ಲಂದ್ರೆ ನಾವು ಈ ಸೆಂಟಿಮೆಂಟ್ ಅಂತ ಗೊತ್ತಾಗ್ತಿಲ್ಲ. ನೀವಿದ್ದು ನಾವು ನೀವು ಅಂತ ಹೇಳ್ಬೇಡ. ಯಾಕೆ ಅಂತ ಹೇಳಿದ್ರೆ ನಾನ್ ಟೆಸ್ಟ್ ಅಲ್ಲಿ ನಿನಗೆ ಮಾರ್ಕ್ಸ್ ಜಾಸ್ತಿ ಕೊಡಲ್ಲ. ಸೊ ಹಾಗಾಗಿ ಈ ಟ್ರಿಪ್ಪಿನ ಬಗ್ಗೆ ಅನಿಸಿಕೆಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಹೇಳು. ಫಸ್ಟ್ ಇಂದ ಟ್ರಿಪ್ ನೋಡಿದೆ ಸರ್, ಬಹಳ ಚೆನ್ನಾಗಿ ವೀರೇಶಣ್ಣ ಆರ್ಗನೈಸರು ಬಹಳ ಚೆನ್ನಾಗಿ ಮಾಡಿದ್ರು. ಊಟ, ಎಣ್ಣೆ, ಚಿಕನ್ ಇತ್ತು. ಇಲ್ಲ ಇಲ್ಲ ಈ ಕಡೆ ಇಲ್ಲ.
ಮುಚ್ಕೊಂಡ್ಬಿಡು ಮಚ್ಚ ಮಾತಾಡ್ತಿದ್ದಾಗ. ಪೂರಿ ಕಾಣ್ತೆ ಅಂತ ಹಲೋ ಎವ್ರಿವನ್, ಹಾಯ್ ಗಾಯ್ಸ್. ಈಗ ನಾವು ಜಟಾಯು ಆರ್ಟ್ ಸೆಂಟರ್ಗೆ ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ. ನಮ್ಮ ಕಾವ್ಯ ಮ್ಯಾಮ್ ಬಂದ್ರು ನೋಡಿ ಗಾಯ್ಸ್ ಇಲ್ಲಿಗ. समथिंग ब्रो. हमारे क्लास के गर्ल्स आ गई. उसमें से एक चक्षु भी है. ಇವರು ನಮ್ಮ ಕನ್ನಡ ಟೀಚರ್. ನೀವು ಬರ್ರಿ. हाय, हम तो बहुत अच्छे हैं, पता नहीं दूसरे हाँ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಸರ್, ಕರೆಕ್ಟ್ ಇದೆ. ರೇನ್ಕೋಟ್ ತೆಗಿಬೇಕು. ಇಲ್ಲ ಕಣ ಹೋದ ಅದು ಕರೆಕ್ಟ್ ಆಗುತ್ತೆ ವಿಡಿಯೋ ಮಾಡಿ.
Ini